ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್. ಸಿಂಪಲಾಗಿ ಒಂದು ವ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರದ ನೈಟ್ ವ್ಲಾಗ್. ನಾನು ಮಧ್ಯಾಹ್ನ ಪೂಜೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಬೇಗ ಎಲ್ಲ ಕೆಲಸ ಮಾಡಿ ಸಂಜೆನೇ ಪೂಜೆ ಮಾಡಿಬಿಟ್ಟೆ ಇವತ್ತು. ಹಾಗೆ ಇವತ್ತು ಸಿಂಪಲಾಗಿ ಒಂದು ರೆಸಿಪಿನೂ ಸಹ ಶೇರ್ ಮಾಡ್ತೀನಿ, ಸಾಂಬಾರ್ ರೆಸಿಪಿ. ತುಂಬ ಕ್ವಿಕ್ಕಾಗಿ ಈ ವ್ಲಾಗ್ನ ಮುಗಿಸ್ಬಿಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋಸ್ನ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಲ್ಕವರೆಕಾಳನ್ನ ಬಳಸಿ ಮಾವಿನಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಸೀಸನ್ ಮುಗೀತಲ್ವ, ಅವರೆಕಾಳಲ್ಲಿ ಅಷ್ಟು ಸೊಗಡಿಲ್ಲ. ಆದರೂ ಮಾವಿನಕಾಯಿ ತಂದಿದ್ರಲ್ವ, ಚಿಲ್ಕವರೆ ಹಾಕಿ ಮಾಡಿದ್ರೆ ಟೇಸ್ಟ್ ಅಂತ ಅದನ್ನೇ ತರಿಸಿ ಸುಲಿದು ಎಲ್ಲ ಚಿಲ್ಕಿಸಿಟ್ಟಿದ್ದೆ. ಹಾಗೆ ಸಿಂಪಲಾಗಿ ಈ ಸಾಂಬಾರು ರೆಸಿಪಿನ ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಈರುಳ್ಳಿ ಹೆಚ್ಚಿಕೊಡ್ತೀನಿ, ಒಗ್ಗರಣೆಗೆ ಹಾಕ್ಬಿಟ್ರೆ ಆಮೇಲೆ ಮಸಾಲ ಹಾಕೊಬಿಡ್ಬೋದು. ಒಂದು ಮೊದಲಿಗೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಾಕ್ಬಿಟ್ಟು ಚಿಲ್ಕವರೆಕಾಳು ಮಾವಿನಕಾಯಿನ ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅದು ಫ್ರೈ ಆಗೋದ್ರಲ್ಲಿ ಮಸಾಲ ರುಬ್ಕೊಬಿಡ್ಬೋದು. ಹಂಗಾಗಿ ಹಸಿ ವಾಸನೆ ಹೋಗ್ಬೇಕಲ್ವ, ಒಗ್ಗರಣೆಗೆ ಫಸ್ಟಿಗೆ ನಾನು ಕಾಳು ಮತ್ತು ತರಕಾರಿ ಹಾಕ್ಬಿಡ್ತೀನಿ. ನಾನು ಇದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ ಮಿಕ್ಸ್ ಇರೋದು ಮಟನ್ ಸಾರು ಪುಡಿ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಅರಿಶಿನ, ಕಾಯಿ, ಕಡಲೆ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಸಾಂಬಾರು ಸೊಪ್ಪು ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಹಾಗೆ ಸಿಂಚು ಕೂಡ ಸ್ಕೂಲಲ್ಲಿ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರಲ್ವ, ಅದನ್ನೆಲ್ಲ ಬರೀತಾ ಕೂತಿದ್ದಾಳೆ. ಚಿಟ್ಟೆ ನೋಡಿದ್ರಲ್ಲ, ಬಟ್ಲು ಇವೇ ಆಗಬೇಕು ಅವಳು ಆಟಾಡಲಿಕ್ಕೆ. ಹಾಗೆ ಈಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿದ್ದೀನಿ ಅಲ್ವಾ, ಅಷ್ಟರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಬಿದ್ದೀನಿ. ಈಗ ಹಾಕ್ಬಿಟ್ಟು ಸಾಂಬಾರನ್ನ ನಾನು ಓಪನಲ್ಲೇ ಬೇಯಿಸ್ತೀನಿ. ಚಿಲ್ಕವರೆ ಸ್ವಲ್ಪ ಬೇಗನೆ ಬೆಂದ್ಬಿಡತ್ತೆ. ಮಸಾಲ ಹಾಕಿ ಅಳತೆಗೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 4-5 ಮಳಿಸಿದ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡ್ತು. ಸಿಂಪಲಾಗಿ ಶೇರ್ ಮಾಡಿದ್ದೀನಿ ನಿಮ್ಮ ಮುಂದೆ. ಹಾಗೆ ಮೊನ್ನೆ ತಂದಂಥ ಪುದೀನ ಸೊಪ್ಪನ್ನ ನಾನು ಬಿಡಿಸ್ಬಿಟ್ಟು ಆ ಕಡ್ಡಿಗಳನ್ನ ಈ ಥರ ನೀರಿಗೆ ಹಾಕಿಟ್ಟಿದ್ದೆ. ಅದು ಅಲ್ಲೇ ಚಿಗಿದ್ಕೊಂಡಿದೆ, ಇದನ್ನು ಪಾಟ್ಗೆ ಹಾಕ್ತೀನಿ. ಈಗ ಸಾಂಬಾರು, ಅನ್ನ ಎಲ್ಲ ಮಾಡೋಕ್ಕಿಟ್ಟಿದ್ದೀನಲ್ವ, ಅದು ಆಗೋದ್ರಲ್ಲಿ ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ. ಹಾಗೆಯೇ ನಾನು ಈ ಒಂದು ಲಿಕ್ವಿಡ್ನ ಮನೇಲೇ ಮಾಡ್ಕೊಂಡಿರೋದು, ನಿಂಬೆಹಣ್ಣು, ಸೋಡಾ, ಉಪ್ಪು ಎಲ್ಲ ಹಾಕ್ಕೊಂಡು ಈ ರೀತಿ ಪಾತ್ರೆ ಎಲ್ಲ ತೊಳೆದ್ಮೇಲೆ ಆ್ಯಕ್ವಾಗಾರ್ಡ್ ಅಲ್ಲೇ ಇರೋದ್ರಿಂದ ಸ್ವಲ್ಪ ನೀರೆಲ್ಲ ಆರಿರುತ್ತೆ. ಆವಾಗವಾಗ 2 ದಿವಸಕ್ಕೊಂದ್ಸಲ ಈ ಥರ ಸ್ಪ್ರೇ ಮಾಡ್ಕೊಂಡು ನಾನು ಒರೆಸ್ಕೊಂಡು ಬಿಡ್ತೀನಿ. ಚಿಟ್ಟೆ ಕೂಡ ಮನಗಿದ್ದಾಳೆ. ಅವಳು ಎದ್ದೇಳೋದ್ರಲ್ಲಿ ನಾವು ಊಟ ಮಾಡಿಕೊಂಡು ಕೆಲಸ ಮಾಡ್ಕೊಂಡ್ಬಿಟ್ರೆ ಅವಳಿಗೆ ಊಟ ಮಾಡಿಸ್ಲಿಕ್ಕೆ ಸರಿ ಹೋಗುತ್ತೆ. ಈಗ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ, ಅನ್ನನೂ ಆಗಿದೆ. ಮುದ್ದೆ ಮಾಡ್ಕೊಂಡ್ಬಿಟ್ರೆ ನಾನು ಸಿಂಚು ಊಟ ಮಾಡ್ಕೊಂಡ್ಬಿಡ್ತೀವಿ. ನಮ್ಮನೇಲಿ ಊಟ ಆದಮೇಲೆ ಯೂಶಲಿ ಮಜ್ಜಿಗೆಯಿಂದ ಎಂಡಾಗುತ್ತೆ. ಪ್ರತಿದಿನ ಮಜ್ಜಿಗೆ ಇರಲೇಬೇಕು. ಹಾಗೆ ಬೇಸಿಗೆ ಆಗಿರೋದ್ರಿಂದ ಇನ್ನೂ ಜಾಸ್ತಿನೇ ಕುಡಿತೀವಿ ಅಂತಲೇ ಹೇಳ್ಬೋದು. ಮಾಡಿ ಇಟ್ಬಿಟ್ಟಿರ್ತೀನಿ. ಹೋಗ್ತಾ ಬರ್ತಾ ಸಿಂಚುನೂ ಕುಡಿತಾಳೆ, ನಾನು ಕುಡಿತೀನಿ, ಚಿಟ್ಟೆಗೂ ಕೊಡ್ತೀನಿ. ಆದರೆ ದೇವರಾಜು ನಮ್ಮ ಥರ ಹೋಯ್ತಾ ಬರ್ತಾ ಕುಡಿಯೋದಕ್ಕೆ ಇಷ್ಟಪಡಲ್ಲ. ಹಾಗೆ ಚಿಟ್ಟೆನೂ ಕೂಡ ಎದ್ಲಲ್ವಾ, ಅರ್ಧ ಬ್ಲೌಸ್ ಹೊಲಿದೆ. ಅವಳು ಎದ್ಮೇಲೆ ಅವಳು ಊಟ ಮಾಡ್ಸೋಣ, ಲೇಟ್ ಬೇರೆ 10 ಗಂಟೆ ಆಗಿದೆ, ನೋಡ್ತಾ ಇರ್ಬೋದು. ತುಂಬ ಹೊತ್ತು ಮನ್ಕೊಂಡ್ಳು. ಇನ್ನು ಎಷ್ಟೊತ್ತಾಗುತ್ತೋ ಇವಳು ಮನ್ಗೋದು ಗೊತ್ತಿಲ್ಲ, ಹೊಲಿಯೋದಕ್ಕೆ ಬಿಡ್ತಾಳೋ ಇಲ್ವೋ ಬ್ಲೌಸ್ನ.
ಟೈಮ್ ಆದರೆ ಇವಾಗಲೇ ಫಿನಿಶಿಂಗ್ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ತೊಳೆದಾಕ್ತೀನಿ. ಫ್ರೆಂಡ್ಸ್, ಹಾಗೆ ಚಿಟ್ಟೆ ಜೊತೆ ಕಾಲ ಕಳೀತಿದ್ರೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಅವಳು ಮಣಗಿದ್ರೆ ಸ್ವಲ್ಪ ಕೆಲಸ ಮಾಡ್ಕೊತೀನಿ, ಅವಳು ಎದ್ದಿದ್ರೆ ಮತ್ತು ಅವಳ ಜೊತೆ ಆಟ ಆಡ್ಕೊತ ಟೈಮ್ ಪಾಸ್ ಮಾಡಿಬಿಡ್ತೀನಿ ನಾನು. ಅಷ್ಟು ಮುದ್ದಾಗಿ ಆಟ ಆಡ್ತಾಳೆ. ಹಾಗೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಸಿಂಪಲ್ ವ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.